ಅರ್ಜುನ್ ರಾಜ್ ಆಧವ್ ನಿರ್ಮಲ್ ಕುಮಾರ್ಗೆ ಸಚಿವ ಸ್ಥಾನ ಸಿಗುತ್ತಾ? ತಮಿಳುನಾಡಿನಲ್ಲಿ ಗೆದ್ದಂತ ಕನ್ನಡಿಗನಿಗೂ ಒಲಿಯತ್ತೆ ಸಚಿವ ಪಟ್ಟ. ತಮಿಳುನಾಡಿನ ಕ್ಷೇತ್ರದಿಂದ ಗೆಲುವು ಸಾಧಿಸಿರುವಂತ ಸುನೀಲ್ ಆನಂದ್ ಸಚಿವ ಪಟ್ಟ ಸಿಗಲಿದೆ. ತಮಿಳುನಾಡು ಚುನಾವಣೆಯಲ್ಲಿ ಗೆದ್ದಂತ ಏಕೈಕ ಕನ್ನಡಿಗ ಸುನೀಲ್ ಆನಂದ್. ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕು ದಬ್ಬೆಘಟ್ಟ ಹೋಬಳಿಯ ವಡಕೆಘಟ್ಟ ಗ್ರಾಮದವರಾದಂತಹ ಸುನೀಲ್ ಆನಂದ್ ತಮಿಳುನಾಡಿನ ಚುನಾವಣೆಯಲ್ಲಿ ಗೆದ್ದು ಶಾಸಕರಾಗಿದ್ದಾರೆ. ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದ ದೃಶ್ಯ ನೀವು ನೋಡ್ತಾ ಇದ್ದೀರಿ. ರಾಜಕಾರಣಿಗಳು, ನಟ ನಟಿಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಬಹುಭಾಷಾ ನಟಿ ತೃಷಾ ಆಗಮಿಸಿದ್ದಾರೆ. ಸಿಎಂ ಪಟ್ಟಾಭಿಷೇಕಕ್ಕೆ ತಮಿಳುನಾಡು ರೆಡಿಯಾಗಿದೆ. ತಮಿಳುನಾಡಿನ ನೆಹರು ಮೈದಾನದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ, ಚೆನ್ನೈನ ನೆಹರು ಕ್ರೀಡಾಂಗಣ ಇದು. ವಿಜಯ್ ಪದಗ್ರಹಣ ಕಾರ್ಯಕ್ರಮಕ್ಕೆ ರೆಡಿಯಾಗಿದೆ ವೇದಿಕೆ. 10 ಗಂಟೆಗೆ ಸರಿಯಾಗಿ ವಿಜಯ್ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ವಿಜಯ್ ದರ್ಬಾರ್ ತಮಿಳುನಾಡಲ್ಲಿ ಶುರುವಾಗ್ತಾ ಇದೆ. ತಮಿಳುನಾಡಿನ ವಿಧಾನಸಭೆ ಚುನಾವಣೆ ಈ ಬಾರಿ ಬಹಳ ಗಮನ ಸೆಳೀತು. ಡಿಎಂಕೆ ಎಐಎಡಿಎಂಕೆ ಸತತವಾಗಿ ಒಂದು ಸಲ ಡಿಎಂಕೆ ಮತ್ತೊಂದು ಸಲ ಎಐಎಡಿಎಂಕೆ ಅಂತ ಆಲ್ಟರ್ನೇಟಿವ್ ಆಗಿ ಗೆದ್ದುಕೊಂಡು ಬರ್ತಾ ಇದ್ದಂತಹ ಪಕ್ಷದ ಮಧ್ಯೆ ತನ್ನದೇ ಆದಂತಹ ಸ್ಥಾನ ಮಾಡಿಕೊಂಡಿದ್ದು ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ. ಆಡಳಿತಾರೂಢ ಡಿಎಂಕೆ ಪಕ್ಷವನ್ನೂ ಬದಿಗೆ ಸರಿಸಿ ಎಐಎಡಿಎಂಕೆ ಪಕ್ಷವನ್ನೂ ಕೂಡ ಪಕ್ಕಕ್ಕಿರಿಸಿ ಜನ ಟಿವಿಕೆ ಪಕ್ಷಕ್ಕೆ ಮಣೆ ಹಾಕಿದ್ದಾರೆ. ಮ್ಯಾಜಿಕ್ ನಂಬರ್ ರೀಚ್ ಆಗೋದಕ್ಕೆ ಅಭಾವ ಇದ್ದಂತಹ 10 ಸ್ಥಾನ, ಆ ಸ್ಥಾನವನ್ನ ಗೆಲ್ಲೋದಕ್ಕೆ ಕಳೆದ 5 ದಿನಗಳಿಂದ ನಡೆದ ಹೈ ಡ್ರಾಮಾ ನಾವು ನೋಡುತ್ತೇವೆ. ಹಾಗೆ ನೋಡಿದ್ರೆ ಕೂದಲೆಳೆ ಅಂತರದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯಿಂದ ತಮಿಳುನಾಡು ಪಾರಾಗಿದೆ. ಆರಂಭದಲ್ಲಿ ವಿಸಿಕೆ ಬೆಂಬಲ ಕೊಡೋದಕ್ಕೂ ಮುಂಚೆ ಒಂದಷ್ಟು ಷರತ್ತುಗಳನ್ನ ಹಾಕಿತ್ತು, ಬೇಡಿಕೆಗಳನ್ನ ಮುಂದೆ ಇಟ್ಟಿತ್ತು. ಇಬ್ಬರೇ ಶಾಸಕರಿರೋದು, ಇಬ್ಬರಿಗೂ ಸಚಿವ ಸ್ಥಾನ ಬೇಕು, ಒಂದು ಡಿಸಿಎಂ ಸ್ಥಾನವನ್ನ ಕೊಡಬೇಕು. 2 ಕ್ಷೇತ್ರದಲ್ಲಿ ವಿಜಯ್ ಸ್ಪರ್ಧೆ ಮಾಡಿದ್ದಾರೆ, 2 ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ಒಂದಕ್ಕೀಗ ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ಕೊಟ್ಟಂತಹ ಆ ಕ್ಷೇತ್ರ ನಮಗೆ ಬಿಟ್ಟು ಕೊಡಬೇಕು. ಹೀಗೆ ಬೇಡಿಕೆಗಳ ಪಟ್ಟಿಯನ್ನೇ ಇಟ್ಟಿತ್ತು ಬಿಸಿಕೆ. ಸಚಿವ ಸ್ಥಾನದ ಬಗ್ಗೆ ಓಕೆ ಅಂದಿದ್ರಂತೆ ವಿಜಯ್. ಇನ್ನುಳಿದಂತೆ ಡಿಸಿಎಂ ಸ್ಥಾನ, ತನ್ನ ರಾಜೀನಾಮೆಯಿಂದ ತೆರವಾದಂತಹ ಕ್ಷೇತ್ರ ಬಿಟ್ಕೊಡೋದಕ್ಕೆ ಮಾತ್ರ ಒಪ್ಪಿರಲಿಲ್ಲ. ಮತ್ತೆ ಒಂದು ದಿನ ಬಹಳ ದೊಡ್ಡ ಚರ್ಚೆ ಕಾರಣ ಆಯಿತು. ಈಗ ಬಿಸಿಕೆ ಬೇಷರತ್ತು ಬೆಂಬಲವನ್ನ ಟಿವಿಕೆ ಕೊಟ್ಟಿದೆ. ಕಾರಣ, ರಾಷ್ಟ್ರಪತಿ ಆಳ್ವಿಕೆಯಿಂದ ರಾಜ್ಯವನ್ನ ತಪ್ಪಿಸಬೇಕು ಅಂದ್ರೆ ನಾವು ಬೆಂಬಲ ಕೊಡಬೇಕು ಅಂತ, ಅದಕ್ಕೋಸ್ಕರ ನಾವು ಬೆಂಬಲ ಕೊಡ್ತಾ ಇದ್ದೀವಿ ಅಂತ. ಫಲಿತಾಂಶ ಬಂದ ತಕ್ಷಣವೇ ಕಾಂಗ್ರೆಸ್ 5 ಶಾಸಕರು ತಮ್ಮ ಬೆಂಬಲವನ್ನ ಬಹಿರಂಗವಾಗಿ ಕೊಟ್ಟರು ಟಿವಿಕೆಗೆ. ಬಹಳ ಸುಲಭ ಇರುತ್ತೆ ವಿಜಯ್ ದಾರಿ, ಇನ್ನುಳಿದ 10 ಸ್ಥಾನವನ್ನ ಪಡ್ಕೊಳ್ಳೋದು ಅಂತ ದೊಡ್ಡ ಸವಾಲಲ್ಲ ಅಂತಲೇ ಲೆಕ್ಕಾಚಾರ ಇತ್ತು. ಆದರೆ 5 ದಿನಗಳ ಕಾಲ ಮೇಲಾಟ ನಡೆಯಿತು. 5 ದಿನಗಳ ಕಾಲ ನಡೆದಂತ ಹೈ ಡ್ರಾಮಾ ಫೈನಲಿ ವಿಜಯ್ ಪ್ರಮಾಣ ವಚನದ ಕಾರ್ಯಕ್ರಮ ಈಗಾಗಲೇ ಆಲ್ ಸೆಟ್ ಆಗಿದೆ. ವೇದಿಕೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಗಣ್ಯಾತಿ ಗಣ್ಯರು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನೆನ್ನೆ ರಾತ್ರಿ ಡಿಸೈಡ್ ಆಗಿತ್ತು 120 ಸ್ಥಾನವನ್ನ ಪಡ್ಕೋತಾ ಇದ್ದ ಹಾಗೇನೆ ರಾಜ್ಯಪಾಲರ ಬಳಿ ಪ್ರಮಾಣ ವಚನಕ್ಕೆ ಸಮಯ ನಿಗದಿಗಾಗಿ ಮನವಿ ಮಾಡಿದ್ರು. ಇವತ್ತು ಮಧ್ಯಾಹ್ನ ಅಂತ ಆರಂಭದಲ್ಲಿ ಹೇಳಲಾಗಿತ್ತು, ಮಧ್ಯಾಹ್ನ 3 ಗಂಟೆಗೆ ನಡೆಯುತ್ತೆ ಪ್ರಮಾಣ ವಚನ ಕಾರ್ಯಕ್ರಮ ಅಂತ. ಆನಂತರ ರಾಜಭವನ ಅಂದ್ರೆ ಲೋಕಭವನ ಅಧಿಕೃತವಾದ ಮಾಹಿತಿಯನ್ನ ಕೊಡ್ತು, ಬೆಳಿಗ್ಗೆ 10 ಗಂಟೆಗೆ ಪ್ರಮಾಣ ವಚನ ಕಾರ್ಯಕ್ರಮ ಇರುತ್ತೆ ಅಂತ. ಈಗ ಕೌಂಟ್ ಡೌನ್ ಶುರುವಾಗಿದೆ. 9 ಗಂಟೆ 27 ನಿಮಿಷ ಆಗಿದೆ. 10 ಗಂಟೆಗೆ ಸರಿಯಾಗಿ ಪ್ರಮಾಣ ವಚನ ನಡೆಯುತ್ತೆ. ತಮಿಳುನಾಡಿನಲ್ಲಿ ಜನ ವಿಜಯ್ಗೆ ಬಹುಪರಾಕ್ ಅಂದಿದ್ದಾರೆ ಚುನಾವಣೆಯಲ್ಲಿ. ಆದರೆ ವಿಜಯ್ ಆಡಳಿತ ಹೇಗಿರುತ್ತೆ? ಕೊಟ್ಟ ಭರವಸೆಗಳನ್ನ ವಿಜಯ್ ಈಡೇರಿಸ್ತಾರಾ? ಜನಮಾನಸದಲ್ಲಿ ಉಳಿಯುವಂತಹ ಆಡಳಿತವನ್ನ ವಿಜಯ್ ಕೊಡ್ತಾರಾ ಅನ್ನೋದು ಪ್ರಶ್ನೆ. ಇದನ್ನ ಯಾರು ಊಹೆನೂ ಮಾಡೋಕ್ಕಾಗಲ್ಲ. ಎಂತ ರಾಜಕೀಯ ಪಂಡಿತರು ಕೂಡ ಹೀಗೆ ನಡಿಬಹುದು ವಿಜಯ್ ಅಂತ ಹೇಳೋಕ್ಕಾಗಲ್ಲ.
ಎಲ್ಲರ ಕಣ್ಣು ವಿಜಯ್ ಮೇಲಿದೆ, ಎಲ್ಲರ ಕಣ್ಣು ತಮಿಳುನಾಡಿನ ಮೇಲಿದೆ. ತಮಿಳುನಾಡಿನಲ್ಲಿ ಚುನಾವಣೆಯಲ್ಲಿ ಮಾಡಿದಂತಹ ಸಾಧನೆ ಏನಿದೆ ಅದೊಂದು ಇತಿಹಾಸವನ್ನೇ ವಿಜಯ್ ನಿರ್ಮಾಣ ಮಾಡಿದ್ದಾರೆ. ಆದರೆ ಆಡಳಿತದ ಮೂಲಕ ಇತಿಹಾಸ ನಿರ್ಮಾಣ ಮಾಡಬೇಕಾದದ್ದು ಕೂಡ ಒಂದು ದೊಡ್ಡ ಸವಾಲು. 5 ವರ್ಷಕ್ಕೆ ಗೊತ್ತಾಗುತ್ತೆ, ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ರಾಜಕೀಯದಲ್ಲಿ ಅನುಭವ ಕಡಿಮೆ ಇದೆ ವಿಜಯ್ಗೆ. ಇದೊಂದು ವಿಜಯ್ ಮೆಟ್ಟಿ ನಿಲ್ಲಬೇಕೀಗ. ಚುನಾವಣೆಯಲ್ಲಿ ಗೆದ್ದಿದ್ದಾರೆ, ಜನರ ಮನಸ್ಸಲ್ಲಿ ಜಾಗ ಮಾಡಿದ್ದಾರೆ. ಒಬ್ಬ ಸಿನಿಮಾ ನಟನಿಗೆ ಜನ ನಿಲ್ತಾರಲ್ಲ ಬೆನ್ನಿಗೆ, ಅದು ವೋಟ್ ಆಗಿ ಕನ್ವರ್ಟ್ ಆಗೋದು ಬಹಳ ಕಷ್ಟ. ಕರ್ನಾಟಕದ ರಾಜಕೀಯದ ಮಟ್ಟಿಗಂತೂ ನಾವು ನೋಡಿದ್ದೀವಿ. ಸಿನಿಮಾ ನಟ ಅಂದಾಗ, ಆತನ ಸಿನಿಮಾ ಪ್ರಮೋಷನ್ ಅಂದಾಗ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನ ಸೇರಬಹುದು. ಅದೇ ನಟ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಒಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಾಗ ಆ ಜನ ವೋಟ್ ಆಗಿ ಕನ್ವರ್ಟ್ ಆಗುತ್ತಾ? ಅದು ಬಹಳ ದೊಡ್ಡ ಪ್ರಶ್ನೆ. ಆದ್ರೆ ತಮಿಳುನಾಡಿನ ರಾಜಕೀಯ ಇತಿಹಾಸವೇ ಹೇಳುತ್ತೆ. ಜಯಲಲಿತಾ, MGR, ಕರುಣಾನಿಧಿ, ವಿಜಯ್ ಬಹಳಷ್ಟು ಜನ ಪ್ರಯತ್ನ ಕೂಡ ಪಟ್ಟಿದ್ದಾರೆ. ರಜನಿಕಾಂತ್ ಇದ್ದಾರೆ, ಕಮಲ್ ಹಾಸನ್ ಇದ್ದಾರೆ. ಆದ್ರೆ ವಿಜಯ್ ಪಡೆದಿದ್ದಾರಲ್ಲ ಈ ಒಂದು ಯಶಸ್ಸು, ಇದು ಎಲ್ಲರಿಗೂ ಕೂಡ ಹುಬ್ಬೇರಿಸೋ ಹಾಗೆ ಮಾಡಿದೆ. ಅನೇಕ ನಟ ನಟಿಯರು ಪ್ರಯತ್ನ ಮಾಡಿದ್ದಾರೆ ರಾಜಕಾರಣಿಯಾಗಿ, ರಾಜಕೀಯದಲ್ಲಿ ಒಂದಷ್ಟು ಜಾಗ ಮಾಡಿಕೊಳ್ಳೋದಕ್ಕೆ. ಆದರೆ ಮಾಡಿದಂತ ಮೊದಲ ಪ್ರಯತ್ನದಲ್ಲೇ ಯಶಸ್ಸನ್ನ ಗಳಿಸಿದವರು ಇತ್ತೀಚಿನ ವರ್ಷಗಳಲ್ಲಿ ವಿಜಯ್ ಆ ಸಾಧನೆಯನ್ನ ಮಾಡಿದ್ದಾರೆ. ಚುನಾವಣೆಯಲ್ಲಿ ಸಿಕ್ಕಂತಹ ಈ ಜನಮನ್ನಣೆ ಆಬ್ವಿಯಸ್ಲಿ ತಮಿಳುನಾಡಿನ ರಾಜಕೀಯದಲ್ಲಿ ಒಂದು ಇತಿಹಾಸವನ್ನೇ ನಿರ್ಮಾಣ ಮಾಡಿದೆ. ಈಗ ಇರೋದು ಅಸಲಿ ಆಟ, ನಿಜವಾದ ಸವಾಲು ಈಗ ಇರೋದು 10 ಗಂಟೆ ನಂತರ ಶುರುವಾಗುತ್ತೆ. ರಾಜ್ಯದ ಮುಖ್ಯಮಂತ್ರಿಯಾಗಿ ನಿರ್ವಹಿಸಬೇಕಾದಂತಹ ಜವಾಬ್ದಾರಿ, ಎದುರಿಸಬೇಕಾದಂತಹ ಸವಾಲುಗಳು, ರಾಜ್ಯದ ಸಮಸ್ಯೆಗಳನ್ನ ಮೆಟ್ಟಿ ನಿಲ್ಲಬೇಕಾಗಿರೋದು, ಇವೆಲ್ಲವೂ ಕೂಡ ಬಹಳ ದೊಡ್ಡ ಸವಾಲಾಗುತ್ತೆ. ಹೆಜ್ಜೆ ಹೆಜ್ಜೆಗೂ ತಪ್ಪನ್ನ ತಿದ್ದೋದಕ್ಕೆ ವಿಪಕ್ಷ ಇರುತ್ತೆ, ಮಾಧ್ಯಮದ ಕಣ್ಣಿರುತ್ತೆ. ವಿಜಯ್ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನ ಇಡಬೇಕಾಗುತ್ತೆ. ವಿಜಯ್ಗೆ ವೋಟ್ ಮಾಡದಂತಹ ತಮಿಳುನಾಡಿನ ಜನ ಯಾವತ್ತೋ ಒಂದು ದಿನ ಪಶ್ಚಾತ್ತಾಪ ಪಡದ ಹಾಗೆ ವಿಜಯ್ ಆಡಳಿತವನ್ನ ನಡೆಸಬೇಕಾಗುತ್ತೆ. 2024ರಲ್ಲಿ ಪಕ್ಷ ಸ್ಥಾಪನೆ ಮಾಡಿದ್ದು ವಿಜಯ್, ಟಿವಿಕೆ ಪಕ್ಷ 2 ವರ್ಷದ ಹಿಂದೆ. ಈಗ ಸರ್ಕಾರವನ್ನ ರಚನೆ ಮಾಡ್ತಾ ಇದ್ದಾರೆ. ಇನ್ನೇನು ಅರ್ಧ ಗಂಟೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಅದ್ಭುತವಾದಂತಹ ಯಶಸ್ಸು ಇದು ಟಿವಿಕೆ ಪಕ್ಷದ. ಪಕ್ಷ ಸ್ಥಾಪನೆ ಮಾಡಿ 2 ವರ್ಷಕ್ಕೆ ತಮಿಳುನಾಡಿನ ಜನ ವಿಜಯ್ಗೆ ಬಹುಪರ ಕಂದಿದ್ದಾರೆ. ತಮಿಳುನಾಡಿನಲ್ಲಿ ಒಂದು ದೊಡ್ಡ ಇತಿಹಾಸವನ್ನೇ ಟಿವಿಕೆ ಪಕ್ಷ ನಿರ್ಮಾಣ ಮಾಡಿದೆ. ಸವಾಲುಗಳ ಸರಮಾಲೆಯೇ ಇದೆ ವಿಜಯ್ ಮುಂದೆ. ಈ 5 ದಿನ ವಿಜಯ್ ಬಹಳ ದೊಡ್ಡ ಸವಾಲನ್ನೇ ಎದುರಿಸಿದ್ದಾರೆ. 108 ಸ್ಥಾನವನ್ನ ಟಿವಿಕೆ ಪಕ್ಷ ಗೆದ್ದಾಗ ಇನ್ನುಳಿದ 10 ಸ್ಥಾನ ಬಹಳ ಆರಾಮಾಗಿ ಪಡ್ಕೊಬಿಡ್ಬೋದು ಅಂತ. ಯಾಕಂದ್ರೆ ಇನ್ನುಳಿದಂತಹ ಸಣ್ಣ ಸಣ್ಣ ಪಕ್ಷಗಳು ಅದರಲ್ಲಿದ್ದಂತಹ ಶಾಸಕರನ್ನ ಲೆಕ್ಕ ಹಾಕಿದ್ರು 10 ಸ್ಥಾನ ಪಡೆಯೋದೇನು ಕಷ್ಟ ಆಗಲ್ಲ ಅಂತ. ಆದ್ರೆ 5 ದಿನ ಸ್ಟ್ರಗಲ್ ಮಾಡಿದ್ದಾರೆ. 4 ಬಾರಿ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ. ಕೆಲವೊಂದ್ಸಲ ಅನ್ನಿಸ್ತು ವಿಜಯ್ ತರಾತುರಿ ಮಾಡಿದ್ರ, ಅಳದು ತೂಗಿ ನಿರ್ಧಾರವನ್ನ ತೆಗೆದುಕೊಳ್ಳಿಲ್ವಾ ಅಂತ. ಅವೆಲ್ಲ ಮುಗ್ದೋಗಿದ್ದು ಈಗ ಆಲ್ ಸೆಟ್ ಆಗಿದೆ. 120 ಸ್ಥಾನ ಇದೆ, 120 ಶಾಸಕರ ಬೆಂಬಲ ಇದೆ ವಿಜಯ್ಗೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ವಿಜಯ್ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಈ ಬಾರಿಯ ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ಟಿವಿಕೆ ಪಕ್ಷ ಪ್ರಬಲ ಪಕ್ಷವಾಗಿ ಹೊರಹೊಮ್ಮಿದೆ. ಅಭಾವ ಇದ್ದಂತಹ 10 ಸ್ಥಾನ ಕೂಡ ಭರ್ತಿಯಾಗಿದೆ. ಕಳೆದ 7 ದಶಕಗಳ ನಂತರ ತಮಿಳುನಾಡಲ್ಲಿ ಡಿಎಂಕೆ, ಎಐಎಡಿಎಂಕೆ ಹೊರತುಪಡಿಸಿ ಸರ್ಕಾರ ರಚನೆ ಮಾಡ್ತಾ ಇರುವಂತಹ ಮೊದಲ ಪಕ್ಷ ಟಿವಿಕೆ. ಒಂದು ಪಕ್ಷ ಸ್ಥಾಪನೆ ಮಾಡ್ತಾರೆ ಅಂದ್ರೆ ಜಾಗ ಮಾಡ್ಕೊಳ್ಳೋದಕ್ಕೆ ವರ್ಷಾನ್ಗಟ್ಲೆ ಬೇಕಾಗುತ್ತೆ. ಜನರ ಮನಸ್ಸನ್ನ ತಲುಪೋದಕ್ಕೆ ಮತ್ತೊಂದಷ್ಟು ವರ್ಷ ಬೇಕಾಗುತ್ತೆ. ಆದರೆ ವಿಜಯ್ ಹಾಗಲ್ಲ.
ಪಕ್ಷ ಸ್ಥಾಪನೆ ಮಾಡಿ 2 ವರ್ಷಕ್ಕೆ ತಮಿಳುನಾಡಿನ ಜನರ ಮನ ಮುಟ್ಟಿದ್ದಾರೆ. ಒಬ್ಬ ನಟನಾಗಿ ತಮಿಳುನಾಡಿನ ಜನರಿಂದ ಜೈ ಅನ್ನಿಸ್ಕೊಳ್ತಾ ಇದ್ದ ವಿಜಯ್ ಈಗ ಒಬ್ಬ ರಾಜಕಾರಣಿಯಾಗಿಯೂ ಜೈ ಅನ್ನಿಸ್ಕೊಂಡಿದ್ದಾರೆ. ನಟ ವಿಜಯ್ ಇನ್ನು ಮುಂದೆ ಮುಖ್ಯಮಂತ್ರಿ ವಿಜಯ್ ಅಂತ ಕರೆಸ್ಕೊಳ್ತಾರೆ. ನಟ ವಿಜಯ್ ಟಿವಿಕೆ ಪಕ್ಷದ ಮೂಲಕ ತಮಿಳುನಾಡು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಾಗ ಅನೇಕರು ಕಮೆಂಟ್ ಮಾಡಿದ್ರು, ಮತ್ತೊಬ್ಬ ನಟ ಮತ್ತೊಂದು ರಾಜಕೀಯ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ. ಆದರೆ ಆ ಪ್ರಯೋಗ ಯಶಸ್ಸನ್ನ ಕಂಡಿದೆ. ತಮಿಳುನಾಡು ಜನರ ಬೆಂಬಲದೊಂದಿಗೆ ವಿಜಯ್ ಸರ್ಕಾರವನ್ನ ರಚನೆ ಮಾಡ್ತಿದ್ದಾರೆ. ತಮಿಳುನಾಡಿನ ಚುಕ್ಕಾಣಿಯನ್ನ ವಿಜಯ್ ಹಿಡಿಯಲಿದ್ದಾರೆ. ಈಗ 10 ಗಂಟೆಗೆ ಪ್ರಮಾಣ ವಚನ ಇದೆ. ಮೊದಲ ಪ್ರಯತ್ನದಲ್ಲೇ 108 ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ತಮಿಳುನಾಡು ರಾಜಕೀಯದಲ್ಲಿ ಎಂಜಿಆರ್ ಕೂಡ ಇದೇ ರೀತಿ ಪಕ್ಷ ಕಟ್ಟಿದ ಮೊದಲ ಚುನಾವಣೆಯಲ್ಲೇ ಸಿಎಂ ಆಗಿತ್ತು. ಪಕ್ಷ ಕಟ್ಟಿದ ಮೊದಲ ಚುನಾವಣೆಯಲ್ಲೇ ಎಂಜಿಆರ್ ಕೂಡ ಸಿಎಂ ಆಗಿತ್ತು. 1972ರಲ್ಲಿ ಎಂಜಿಆರ್ ಎಐಎಡಿಎಂಕೆ ಪಕ್ಷವನ್ನ ಸ್ಥಾಪನೆ ಮಾಡಿದ್ರು. ಪಕ್ಷ ಸ್ಥಾಪನೆ ಮಾಡಿದ ನಂತರ ಬಂದಂತ ಮೊದಲ ಚುನಾವಣೆ 1977ರ ಚುನಾವಣೆ. ಆಗ ಗೆದ್ದು ಮುಖ್ಯಮಂತ್ರಿಯಾಗಿದ್ರು ಎಂಜಿಆರ್. 1977ರಲ್ಲಿ ಮುಖ್ಯಮಂತ್ರಿಯಾಗಿದ್ರು. 200 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ರು. ಆಗ 130 ಸ್ಥಾನಗಳಲ್ಲಿ ಗೆದ್ದು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಎಂಜಿಆರ್. ಆದರೆ ಒಂದಿಲ್ಲಿ ಗಮನಿಸಬೇಕಾದದ್ದು, ಎಂಜಿಆರ್ ಅವರಿಗೆ ರಾಜಕೀಯದ ಅನುಭವ ಇತ್ತು. ಡಿಎಂಕೆ ಪಕ್ಷದಲ್ಲಿ ಸುದೀರ್ಘವಾದ ರಾಜಕೀಯ ಅನುಭವವನ್ನ ಎಂಜಿಆರ್ ಹೊಂದಿದ್ರು. ಪಕ್ಷ ಸಂಘಟನೆಯ ಅನುಭವ ಇತ್ತು. ರಾಜಕೀಯದ ಒಳ ಹೊರಗುಗಳ ಬಗ್ಗೆ ಗೊತ್ತಿತ್ತು ಅವರಿಗೆ, ಅದರ ಅರಿವಿತ್ತು. ಆದರೆ ವಿಜಯ್ ಹಾಗಲ್ಲ. ಎಂಜಿಆರ್ಗೆ ರಾಜಕೀಯದ ಅನುಭವವೂ ಇತ್ತು, ಜೊತೆಗೆ ಅಭಿಮಾನಿಗಳ ಬೆಂಬಲ ಕೂಡ ಇತ್ತು. 1972ರಲ್ಲಿ ಎಐಎಡಿಎಂಕೆ ಪಕ್ಷ ಸ್ಥಾಪನೆ ಮಾಡ್ತಾರೆ. ಅದಾದ ನಂತರ ಬಂದಂತ ಮೊದಲ ಚುನಾವಣೆ 1977ರಲ್ಲಿ ಗೆದ್ದು ಸಿಎಂ ಆಗ್ತಾರೆ. ಮೊದಲ ಪ್ರಯತ್ನದಲ್ಲೇ ಸಿಎಂ ಆಗ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.